ಹಿಂಗೆಲ್ಲ ದಾರಿ ತಪ್ಪಿದ್ರೆ ಇನ್ನು ಕಲ್ಲಿಯವ್ರ ದಾರಿ ತಪ್ಪಬಾರ್ದು. ಈಗ ನೋಡ್ರಿ, 1 ಕೋಟಿ ಮೊದಲ ಅನ್ಎಜುಕೇಟಪ್ ಮೊದಲ ಭಾಳ ಅದಾರ ನಮ್ಮ ದೇಶದಲ್ಲಿ. ಮೊದಲ ಅನ್ಎಜುಕೇಟ ನೀವೆಲ್ಲ ನಿಮ್ಮ ಮಕ್ಕಳನ್ನ ಫಾರಿನ್ ಕಂಟ್ರಿ ಕಳಿಸ್ತೀರಿ. ಬಿಸ್ನೆಸ್ ಮ್ಯಾನ್ಗಳು ಏನು 5 ಜನ ವರ್ಗ ಅಂತ ಹೇಳಿನಲ್ಲ, 5 ಜನ ವರ್ಗಗಳು ಎಲ್ಲ ನೀವು ಕರೆಕ್ಟಾಗಿ ನಿಮ್ಮ ಸೇಫ್ಟಿ ಅದಿರಿ. ನೀವೆಲ್ಲ ಇನ್ನೊಂದು 5 ಜನ ಹೊರಗ ಕಚ್ಚಾಡಿ ಇಚ್ಚಾಡಿ ನಾವು ಬನೀನ ಹರ್ಕೊಂಡು ಆ ಉಪೇಂದ್ರ ಪಿಕ್ಚರ್ ಮಾಡಿದ್ನಲ್ಲ, ಸಖತ್ತಾಗಿದೆ ಪಿಕ್ಚರ್ ಅದು. ಇಲ್ಲಲ್ಲ, ಅದು ಸತ್ಯವಲ್ಲ. ಮತ್ತು ಭಾಳ ಮನುಷ್ಯ ಭಾಳ ಯೋಚನೆ ಮಾಡ್ತಾನೆ, ಇಂಟೆಲಿಜೆಂಟ್ ವಿಚಾರ ಮಾಡ್ತಾನೆ ಮನುಷ್ಯ, ವ್ಯಕ್ತಿ. ಭಾಳ ನೂತನಂಥ ವಿಷಯಗಳು ಇವೆಲ್ಲ. ಈಗ ನೋಡ್ರಿ, ಈ ದೇಶ ಪ್ರಜಾಪ್ರಭುತ್ವದಲ್ಲಿ ಒಬ್ಬರ ಮೇಲೆ ನಿಂತಿಲ್ಲ. ಏನೋ ಒಂದು ಆ ಪಕ್ಷ ಈ ಪಕ್ಷ, ನೀವು ಏನು ನಮ್ಗೆ ರಾಜಕೀಯದ ಬಗ್ಗೆನೂ ಅಷ್ಟು ನಮ್ಗೆ ಗೊತ್ತಿಲ್ಲ. ಏನು ನೀವು ಏನೇನು ಸನಾತನಿಗಳು ಅವರು ಇವರು ಈ ದೇಶಕ್ಕೆ ಮೊದಲು ಸಂವಿಧಾನ ಕೊಡೋಕ್ರಿ. ನಿಮ್ಮ ಯಾವ ಜಾತಿ ಧರ್ಮದ ಇರ್ತಿರಲ್ಲ, ಯಾವ ದೇವ್ರ ಪೂಜೆ ಮಾಡ್ತಿರಲ್ಲ, ಅದು ನಿಮ್ಮ ಹೊಸಲು ಒಳಗೆ, ನಿಮ್ಮ ಮನೆ ಒಳಗೆ, ಸಮಾಜಕ್ಕೆ ಕಾಲ ಒಳಗೆ ಇಟ್ಟ ಮೇಲೆ ಏನು ಮಾಡೋದು ಗೊತ್ತಾ? ಈ ದೇಶದ ಸಂವಿಧಾನ ಗೌರವ ಕೊಡ್ಬೇಕು ನೀವು ಪ್ರತಿಯೊಬ್ಬರು. ಇಡೀ ದೇಶದ 146 ಕೋಟಿ ಜನರು ಕೂಡ ಮನೆಯಲ್ಲಿ ಏನು ಸರಿಯಾಗಿ ಹೇಳ, ಯಾಕೆ ಅವು ಪರಿಸ್ಥಿತಿ ನಾವು ಅನ್ನೋ ತಪ್ಪಾಗುತ್ತೆ. ನಾವು ಅವು ಮನೆ ಪರಿಸ್ಥಿತಿ ಸರಿ ಇರೋದಿಲ್ಲ, ಇದು ಇರೋದಿಲ್ಲ. ಮಕ್ಕಳು ಈಗ ಅನ್ಎಜುಕೇಟ್ ಒಂದೊಂದು ಡಜನ್ 2 ಡಜನ್ ಅದು ಬಿಡ್ತಾರೆ. ಅವೆಲ್ಲ ಏನಾಗ್ಬಿಟ್ಟು ಅಂದ್ರೆ ಕಾಲೇ ತಸ್ವಿ. ಯಾಕಂದ್ರೆ ಕಾರಣ ತಿರ್ಸತ್ತೆ. ಯಾಕಂದ್ರೆ ಈ ಸುಂದರವಾದ ಪ್ರಕೃತಿ, ಗಾಳಿ, ನೀರು ಗೀರೆಲ್ಲ ಕೊಟ್ಟೈತಿ. ನಾವೆಲ್ಲ ಹಾಳು ಮಾಡ್ತಾಯಿದ್ದೀವಿ. ಇಷ್ಟು ಸುಂದರ ಇಡೀ ಪ್ರಪಂಚ ಅಡ್ಡಾಡ್ಕೊಂಬರಿ. ಇಡೀ ಪ್ರಪಂಚ ನಮ್ಮ ಭಾರತ ಹೇಗಿದೆ, ಹೊರಗಡೆ ಇದು ನೋಡ್ಕೊಂಬರ್ರಿ. ಹಿಂಗಾಗಿ ಭ್ರಷ್ಟಾಚಾರ ಆಗಿ ನೇಪಾಳದಲ್ಲಿ ಯುವತಿಯರು 2 ಕೋಟಿ ಉದ್ಯೋಗ ಇಲ್ಲ, ಏನಿಲ್ಲ. ಯಾಕಂದ್ರೆ ಕೇಂದ್ರ ಭಾಳ ನೂತನಂಥ ವಿಷಯಗಳು ಇವೆಲ್ಲ. ನೀವೆಲ್ಲ ಮಾಡ್ತಿರಲ್ಲ ಹಿಂಗೆಲ್ಲ, ಭಾಳ ನೂತನಂಥ ವಿಷಯಗಳು ಇವೆಲ್ಲ. ಏನೇನೋ ಮಾಡಿಬಿಡ್ತೀರಿ, ಏನೇನೋ XYZ. ಅದು ಸನಾತನ ಧರ್ಮ ನೀವು ಬರೀ ದೇವರು ನೋಡ್ಕೊತ ಹೋದ್ರೆ ಒಟ್ಟಿಗೆ ಕೂಳ ತಿನ್ನಕ್ಕೆ ಇಲ್ಲಿ ತಡ್ರಿ. ಒಬ್ಬ ರೈತನ ಕಡೆ ಹೋಗ್ರಿ, ಅಲ್ಲೊಂದು ದೇವ್ರ ಫೋಟೋ ಇಡ್ರಿ, ಇದು ಮಾಡಿರಿ, ಎತ್ತು ತರಬೇಡ್ರಿ ಅಂದ್ರೆ ಅದನ್ನ ಬೆಳೆಸಂತ ನೋಡೋಣ. ಏನು ಹೆಂಗೆ ನಾಲೆಜ್ ವಿಚಾರ ಮಾಡೋದು, ಭಾಳ ವಿಚಾರ ಮಾಡಾಕ್ತೀರಿ ಎಲ್ಲರೂ ಭಾಳ. ಅದಕ್ಕೆ ನಾ ಏನತ್ತೀನಿ, ಯಾರ್ಯಾರು ಸನಾತನ ಧರ್ಮ ಯಾವ ಧರ್ಮ ಅಲ್ಲಿ ಮೊದಲು ದುಡಿಬೇಕು. ಮೊದಲು ಕಾಯಕವೇ ಕೈಲಾಸ, ದುಡಿಮೆ ದುಡ್ಡಿನ ತಾಯಿ, ಏನೇನೋ ಅದಾವೆ, ಭಾಳ ವಿಚಾರಗಳದಾವೆ. ಯಾಕಂದ್ರೆ ಭಾಳ ನೂತನಂಥ ವಿಷಯಗಳಿರುತ್ತೆ. ಯಾಕಂತಂದ್ರೆ 5 ಜನ ವರ್ಗ ಏನದೀವಲ್ಲ, ನಾವು ಮಾತ್ರ ಪಕ್ಕ ಸಾಯ್ತೀವಿ. ಈ 5 ಜನ ಇಡೀ ಭಾರತ ದೇಶದಲ್ಲಿ 5 ಜನ ವರ್ಗ ಅದೀವಲ್ಲ, ನಾವು ಕಚ್ಚಾಡೋದು ಏನಿಲ್ಲ. ಈಗ ನೆಕ್ಸ್ಟ್ ನೇಪಾಳದ, ಯಾಕಂದ್ರೆ ಈ ಡ್ರಗ್ಸು, ಅಫೀಮು, ಗಾಂಜಾ ಗಿಂಜಾ ಈ ದೇಶ ಕಾಯುವಂಥ ಯೋಧರಿಗೂ ಮರ್ಯಾದೆ ಕೊಡೋಲ್ಲ ನೀವು. ಆಮೇಲೆ ಒಳಗಿರುವಂಥ ಆರಕ್ಷಕರಿಗೂ ಗೌರವ ಇಲ್ಲ. ಭಾಳ ನೂತನಂಥ ವಿಷಯಗಳು ಇವೆಲ್ಲ ನೋಡ್ಕೊತ ಹೋದ್ವಿ ಅಂದ್ರೆ ಜೀವನ ಭಾಳ ಹಂಗಾಗೆ. ಪ್ರಕೃತಿ ಸಿಕ್ಕಲ್ಲೇ ಮಳೆ, ಸಿಕ್ಕಲ್ಲೇ ಇದು. ಯಾಕಂದ್ರೆ ದೇವರು ನೋಡ್ರಿ, 140 ಕೋಟಿ ಜನರಿಗೆ ಹೇಳ್ತೀನಿ, 140 ಕೋಟಿ ದೇವ್ರಿಗೆ ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು ದೇವರು. ಅದು ನಿಮ್ಮ ಮನೆಯಲ್ಲಿ ಚೌಕಟ್ಟು ಸಮಾಜದಲ್ಲಿ ಹೊರಗೆ ಬಿದ್ದಾಗ ಈ ದೇಶದ ಒಂದು ಸಂವಿಧಾನ ಗೌರವ ಕೊಡಬೇಕು. ಯಾವುದೇ ಇರಲಿ, ಯಾರೇ ವ್ಯಕ್ತಿ ಇರಲಿ, ಪ್ರಜಾಪ್ರಭುತ್ವದಲ್ಲಿ ಚೆಂದ ನಡ್ಕೊಳ್ಳೋದು ಕಲಿಬೇಕು ನಾವೆಲ್ಲರೂ. ಇಷ್ಟು ಹೇಳ್ತಾ ನಿಮ್ಮ ಪ್ರೀತಿಯ ಶುಭಾಸ್ತಿಕಿ. ಏನೋ ಒಂದು ತೊದಲು ನುಡಿಯಿಂದ ಮಾತಾಡೀನಿ, ಇಷ್ಟೇ ಆದರೆ ಶೇರ್ ಮಾಡಿ. ಇಲ್ಲಿಕಂದ್ರೆ ಕಾಲಯೇ ತಸ್ಮೈ ನಮೋ ನಮಃ. ನಮಸ್ಕಾರ. ವಂದೇ ಮಾತರಂ. ಸಂವಿಧಾನಕ್ಕೆ ಗೌರವ ಇರಲಿ. ಭಗವಾನ್ ಬುದ್ಧ, ಬಸವ, ಅಂಬೇಡ್ಕರ್ ಜಿಯವರ ತತ್ವಧಾರಿ ನಿಮ್ಮ ಯಾವ್ಯಾವ ಅದಾವಲ್ಲ, ಸಿಖ್ರು, ಕ್ರಿಶ್ಚಿಯನ್ಸ್ ಬಾಂಧವರು, ಎಲ್ಲ ಜಾತಿಯವರು ಅರ್ಥ ಮಾಡಿಕೊಂಡು ಒಂದು ಜೀವನ ನಡೆಸ್ಬೇಕಂತೇಳಿ ಇಷ್ಟು ಹೇಳ್ತೀನಿ. ನಮಸ್ಕಾರ, ಶುಭೋದಯ. ಹಾಗೂ ಮತ್ತು ಏನು 5 ಜನ ವರ್ಗ ಕೊಳಗೇರಿ ನಿವಾಸಿಗಳು, ಪೊಲೀಸ್ ಕಮಿಷನರು ಕೂಡ ತಾವು ಇವ್ರ ಬಗ್ಗೆ ಎಚ್ಚರದಿಂದ ಸ್ವಲ್ಪ ಸಮಾಜದಲ್ಲಿ ಇರುವಂಥ ಈಗಿನ ಯುವಕರು ಎಲ್ಲ ಮಾದಕ ವಾಸ್ತಕ್ಕೆ ಬಲಿಯಾಗ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ಕಣ್ಣಿಟ್ಟಿಬೇಕು. ಯಾಕಂದ್ರೆ ಅಲ್ಲಿ ಈಗಿನ ಹುಡುಗರು ಅಂತರೂ ಹಿರಿಯರಲ್ಲ, ಸಣ್ಣವ್ರನ್ನಲ್ಲ, ದೊಡ್ಡವ್ರನ್ನಲ್ಲ, ಭಾಳ ಅತಿ ಮೀರಿಬಿಟ್ಟಿದೆ. ಆ ರಾಜ್ಯದಲ್ಲಿ, ನಗರದಲ್ಲಿ, ಇಡೀ ಭಾರತ ದೇಶದ ಎಲ್ಲೆಲ್ಲೇ ಕೊಳಗೇರಿ ನಿವಾಸಿಗಳು ಅದಾವಲ್ಲ, ಇಡೀ ಭಾರತ ದೇಶದ ತನಿಖೆ ಮಾಡಿಸ್ಬೇಕಂತೆಲ್ಲ ಕಮಿಷನರು, ಆ ಜಿಲ್ಲೆಗೆ, ಆ ಸಿಟಿಗೆ ಹೇಳ್ತಾ ಶುಭರಾತ್ರಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.
ಭಗವಾನ್ ಬುದ್ಧ ಶರಣ ಅಂಬೇಡ್ಕರ್ ಜಿ. ನಮಸ್ಕಾರ 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 ನಮಸ್ಕಾರ. ಶುಭರಾತ್ರಿ.